ಮಸಾಲೆ ದೋಸೆ ಕೊಡ್ತಾರಲ್ಲ ಹೋಟ್ಲಾಗೆ ಹಂಗೆ ಮಡ್ಚ್ಕೊಟ್ಟು ಆಗ್ತಾ ಇದೆಯಾ? ಅದು ಹಂಗೆ ಮಡ್ಚ್ಕೊಬಿಡ್ತು. ಇಲ್ಲೇನೋ ಇದೊಂದು ಕಾಣಿಸ್ತೈತಪ್ಪ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಅದೊಂದೇನ ವಜ್ರಮಣಿ ಗೊತ್ತಲ್ಲ? ನೆನಪೈತಾ? ನೆನಪೈತೆ. ಅದೇತಾ ನೀನು ಕರೆಕ್ಟಾಗೈತೆ. ನಂಗಿಂತ ನೀರು ಕುಡಿಯೋಕೆ ಇಷ್ಟನೇ ಆಗಲ್ಲ. ಮೇಡಮ್ ಹಾಯ್ ಮಾಡಿ. ಹಾಯ್. ಏನು ತಿಂಡಿ ಮಾಡ್ತಿದ್ದಾರೆ ಗೊತ್ತಾ? ಹೊಸ ಹೆಂಚಲ್ಲಿ ಬಿಸಿ ಬಿಸಿ ದೋಸೆ ಮಾಡ್ತಾವ್ರೆ. ಈರುಳ್ಳಿ ಉಜ್ಜಿದ ಮೇಲೆ ತಿನ್ನಿಸ್ಬೇಕು. ಆಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಕೋಬೇಕು ಅದನ್ನು. ಚೆನ್ನಾಗಿ ಬಟ್ಟೆಗೆ ಒರೆಸ್ಬಿಟ್ಟು ಆಮೇಲೆ ದೋಸೆ ಉರಿನ ಕಡಿಮೆ ಮಾಡಿಬಿಟ್ಟು ಒಯ್ಕೋಬೇಕು. ದೋಸೆ ಹಿಟ್ಟನ್ನು ತಗೊಂಡು ಈ ಥರ ಇಲ್ಲಿಂದ ದೋಸೆ ಹಿಟ್ಟು ತಗೊಂಡು ಹಿಂಗೆ ಒಯ್ದು ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು. ದೋಸೆ ರೆಡಿ ಆಗುತ್ತಾ? 2 ನಿಮಿಷ ಆಗೋಯ್ತಾ? ಆಯಿತು. ನೀನು ಟೈಮ್ ನೋಡ್ಕೊಂಡ? ದೋಸೆ ಹೆದರ್ದೈತಾ? ಸ್ವಲ್ಪ ಕಷ್ಟ, ಒಂದೆರಡು ದಿನ, 2-3 ಸರಿ ಮಾಡೋವರೆಗೂ. ಫಸ್ಟು ಸೈಡಲ್ಲೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ತೆಗೆದ್ರೆ ಗೊತ್ತೈತೆ. ಹೊಸ ಹೆಂಚು ಹಾಕೋ ಸರಿಯಾಗಿ ಮಾತು ಕೇಳ್ತಿಲ್ಲ. ಈ ದೋಸೆ ಪರವಾಗಿಲ್ಲ, ಇದು ಚೆನ್ನಾಗಿ ಗೊತ್ತಿದ್ದಂಗೆ ಐತಿ. ಎಲ್ಲರ ಮನೆ ದೋಸೆನೂ ತೂತೆ ಅಂತ ಒಂದು ಮಾತೈತೆ. ಆದರೆ ನಮ್ಮ ಮನೆ ದೋಸೆ ನೋಡ್ರಿ ಹೆಂಗೈತೆ. ಇದೊಂಥರ ರೊಟ್ಟಿ ಥರ ಐತೆ. ನಿಜ ದೋಸೆ ಅಂತ ಅನ್ನಿಸ್ತಿಲ್ಲ ನನಗಂತ. ನೋಡ್ರಿ ರೊಟ್ಟಿ ಥರನೇ ಐತಿದು. ನೋಡ್ರಿ ದೋಸೆ ಥರ ಅನ್ನಿಸ್ತಾ ಇಲ್ಲ. ಇದಕ್ಕೆ ನೋಡೋಣ, ಆಗೈತಾ? ಇನ್ನೊಂದೆರಡು ನಿಮಿಷ. ಇದೇನೋ ಪರವಾಗಿಲ್ಲ, ಒಂಚೂರು ದೋಸೆ ಥರ ಚೆನ್ನಾಗಿ ಬಂದೈತೆ. ಅದೇ ರೌಂಡ್ ಇದು ಬಂದೈತೆ, ಆದರೆ ದೋಸೆ ಥರ ಇಲ್ಲ. ದೋಸೆ ಥರನೇ, ಆದರೆ ದೋಸೆ ಅಲ್ಲ. ಇದು ಪರವಾಗಿಲ್ಲ, ದೋಸೆ ಥರ ಬಂದೈತೆ. ದೋಸೆ ಥರ ಆಯ್ತಾ? ನಿಂಗೆ ಅನಿಸ್ತಾ ಇಲ್ವಾ? ಹಾಂ, ಅಂದರೆ ತೆಳ್ಳು ಗರ್ಗರಿ ದೋಸೆ. ಗರಿಯಾಗೈತೆ, ತೆಳ್ಳಗೈತೆ, ತೆಳ್ಳು ಗರ್ಗರಿ ಆಗೈತೆ. ಆದರೂ ದೋಸೆ ಅಂದರೆ ಬೇರೆ ಥರ ಇರುತ್ತೆ ನಮ್ಮ ಮನೇಲಿ. ಇಷ್ಟು ದಿನ ದೋಸೆ ಮಾಡಿದ್ರೆ ಅದಂತೂ ನಿಜ. ಇದಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ದೋಸೆ. ಹೊಸ ಹೆಂಚಲ್ವ, ಅದಕ್ಕೆ ನೋಡೋಣ. ಎಲ್ಲ ಕಿತ್ತೋಗ್ತಾ ಒಂಥರ. ಎಷ್ಟು ಈರುಳ್ಳಿ ಮುಚ್ಚಿದ್ರು ಅಷ್ಟೇ ಬಿಡು. ದೋಸೆ ಮಾಡಲು ಹೋಗಿ ರೊಟ್ಟಿ ಮಾಡಿದೆ ನೀನು ಅನ್ನಂಗೆ ಆಗ್ಬಿಟ್ಟೈತೆ ಪಾಪ. ದೋಸೆ ಚೆನ್ನಾಗಿ ಬರೋವರೆಗೂ ಬಿಡಲ್ಲ. ಹೌದಾ? ಸಾಯಂಕಾಲದವರೆಗೂ ಆಗ್ತಾನೆ ಇರ್ತೀವಿ ದೋಸೆ. ಆಗ್ತಾ ಇರ್ತೀವಿ. ನನಗೆ ಅನ್ಸೋ ಪ್ರಕಾರ ಈ ಹೆಂಚು ರೊಟ್ಟಿ ಮಾಡೋಕೆ ಅಷ್ಟೇ ಸರಿ ಅನಿಸ್ತೈತೆ. ಇದು ದೋಸೆ ಮಾಡೋಕ್ಕಲ್ಲ. ಇದು ಮಧ್ಯದಾಗ ತಗ್ಗೈತೆ ನೋಡು. ಹಿಟ್ಟು ಜಾಸ್ತಿ ಅಲ್ಲಿದಾಗಿ ಮಧ್ಯದಲ್ಲಿ ಬೇಗ ಒಂಥರ ಸೀದಂಗ್ ಆಗ್ತೈತೆ. ಮತ್ತೆ ಹಿಟ್ಟೆಲ್ಲ ಅಲ್ಲಿಗೆ ಹೋಗಿ ಕೂತ್ಕೋತೈತೆ ಜಾಸ್ತಿ ಮಧ್ಯದಾಗೆ. ನೋಡು ಇವಾಗ ಹಿಟ್ಟು ನೋಡೋಣ. ದೋಸೆ ಹಿಟ್ಟು ಹಾಕಿ ನೋಡ್ಬೇಕಾದ್ರೆ ಅದೆಲ್ಲ ಎಳೆಯೋದಕ್ಕಾಗಲ್ಲ. ಸುತ್ತ ಇದು ಮಾಡಿ ಮಧ್ಯದಲ್ಲೇ ಜಾಸ್ತಿ ಕೂತ್ಕೊಂಡಿರ್ತೈತೆ ಅನಿಸ್ತೈತೆ. ಅದು ಹೆಂಗ್ ಗೊತ್ತಾ, ಒಂದು ಫ್ಲಾಟ್ ಆಗಿರ್ಬೇಕು. ಬೇರೆ ತರ ತರಬೇಕಿತ್ತು ಅಂದ್ರೆ ಒಂದು ಫ್ಲಾಟ್ ಆಗಿರ್ತೈತೆ, ಒಂದು ಸಮತಟ್ಟಾಗಿರ್ತೈತೆ. ಅದು ಅಂತ ತರಬೇಕಿತ್ತು. ಮಸಾಲೆ ದೋಸೆ ಕೊಡ್ತಾರಲ್ಲ ಹೋಟ್ಲಾಗೆ ಹಂಗೆ ಮಡ್ಚ್ಕೊಟ್ಟು ಆಗ್ತಾ ಇದೆಯಾ? ಅದು ಹಂಗೆ ಮಡ್ಚ್ಕೊಬಿಡ್ತು, ಹಂಗೆ ತರದೆ. ದೋಸೆ ಏನೋ ಚೆನ್ನಾಗಿ ಎದ್ದೇಳ್ತವೆ, ಆದರೆ ಒಳ್ಳೆ ಒಂದು ಆಕಾರ ಬರ್ತಾ ಇಲ್ಲ. ದೋಸೆ ಆಕಾರ ಬರ್ತಾ ಇಲ್ಲ. ದೋಸೆ ಏನೋ ಸೂಪರ್ ಆಗಿ ಎದ್ದೇಳ್ತವೆ. ಒಂಥರ ಹೆಂಚಿಗೆ ಕಚ್ಕೊಂಡಂಗೆ ಆಗ್ತೈತಿ. ಹೆಂಚಿಗೆ ಕಚ್ಕೊಂಡಂಗೆ ಆಗ್ತೈತೆ, ಅದಕ್ಕೆ ನೀಟಾಗಿ ಬರ್ತಾ ಇಲ್ಲ ಆಕಾರ ದೋಸೆಗೆ. ದೋಸೆಗೆ ಏನು ಮಾಡಿದ್ದೀರಾ ಜೊತೆಲಿ ಮೇಡಮ್? ಇಸ್ಕಿದ ಬೇಳೆ ಸಾಂಬಾರ್. ಇಸ್ಕಿದ ಬೇಳೆ ಸಾಂಬಾರ್. ಇನ್ನು ಸ್ವಲ್ಪ ದಿನ ಖಾಲಿಯಾಗಿಬಿಡುತ್ತೆ, ಅದಕ್ಕೋಸ್ಕರ ಇಸ್ಕಿದ ಬೇಳೆ ಸಾಂಬಾರು. ಇನ್ನು ಸ್ವಲ್ಪ ದಿನ ಆದಮೇಲೆ ಮುಗಿದೋಯ್ತು ಅವರೆಕಾಯಿ ಸೀಸನ್. ಒಂದೊಂದು ಸಿಗೋದಿಲ್ಲ, ಅಪರೂಪ. ಫಾರಂ ಕಾಯಿ ಸಿಗ್ತೈತೆ, ಆದರೆ ನಾಟಿ ಕಾಯಿ ಅಷ್ಟು ಚೆನ್ನಾಗಿರಲ್ಲ.
ನಾಟಿ ಅವರೆಕಾಯಿನೇ ಚಂದ. ಅದು ಎಷ್ಟು ಚೆನ್ನಾಗಿ ಗಮ್ಮಂತ ಇರ್ತದಲ್ವ. ಇಲ್ಲೇನೋ ಇದೊಂದು ಕಾಣಿಸ್ತದಪ್ಪ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಅದೊಂದೇನಾ ಸೊಪ್ಪಲ್ಲ ಅನ್ಸುತ್ತೆ, ಯಾಕಂದ್ರೆ ಮಡಿ ತುಂಬ ಕೊತ್ತಂಬರಿ ಸೊಪ್ಪಲ್ವಾ ಇದಲ್ಲ. ಇಲ್ಲಿನೂ ಕಾಣ್ತೈತೆ ನೋಡಿ, ಅಲ್ಲಿ ಮುಂದೆ ಇಲ್ಲಿ ಮೆಂತ್ಯ ಬೇಗ ಬರ್ತೈತೆ ಇದು ಮೆಂತ್ಯ ಸಾಕಾದಾಗ ಮೊಳಕೆ ಎಷ್ಟು ಚೆನ್ನಾಗಿ ಬರ್ತೈತೆ. ಮೆಂತ್ಯ ಒಂದು ಬಂದೈತೆ ಅಷ್ಟೇ, ಇನ್ನು ಬೇರೆ ಯಾವುದು ಇಲ್ಲಿ ಇದ್ಯಾವ್ದಾಗ ಕಾಣಿಸ್ತಾ ಇತ್ತು ನೋಡಿ ಮೊಳಕೆ. ಅಲ್ಲಿ 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 ಆಗ ಅಲ್ಲೆಲ್ಲ ಕಾಣಿಸ್ತಾ ಇತ್ತು ನೋಡಿ. ಇಲ್ಲಿ ಕಾಣಿಸ್ತಾನೆ ಇಲ್ಲಮ್ಮ ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇತ್ತು ನೋಡಿ, ಇಲ್ಲಿ ಕಾಣಿಸ್ತು. ಇದೇನು ಸೊಪ್ಪು ಏನೇನು ಬಿಟ್ಟಿದೆ ಅಂತ ಗೊತ್ತೇ ಇಲ್ಲ ನನಗೆ. ಒಟ್ಟಿಗೆ ಮಿಕ್ಸ್ ಸೊಪ್ಪು ಮಸಾಪ್ ಮಾಡೋದು, ದಂಟಿನ ಸೊಪ್ಪಲ್ಲಿ ಸೊಪ್ಪಿನ ಸಾರು ಮಾಡೋದು, ಸಬ್ಸಿಗೆ ಸೊಪ್ಪಲ್ಲಿ ಸೊಪ್ಪಿನ ಸಾರು ಮಾಡೋದು, ಬೇರೆ ಸೊಪ್ಪು ಇರ್ತೈತಲ್ಲ ಅದ್ರಾಗೆಲ್ಲ ಮಸಾಪ್ ಮಾಡೋದು ಅಷ್ಟೇ. ಅವತ್ತು ಸಂತೆಗೆ ತಂದಿದ್ರಲ್ಲ ಅವರೆಕಾಯಿ ಎಲ್ಲ ಬಾಡೋಗಿತ್ತು. ಅದಕ್ಕೆ ಅವರೆಕಾಯಿನೆಲ್ಲ ಸುಲ್ದು ಬಿಟ್ಟು ನೆನೆಸಿ ಇಕ್ಕಿ ಒಣಗಾಕಿದ್ದೀನಿ. ದಿನ ಇವತ್ತೊಂದಿನ ಒಣಗಿದ್ರೆ ಸಾಕು. ಇನ್ನೇನು ಅವರೆಕಾಯಿ ಸೀಸನ್ ಮುಗಿತಾ ಬಂತಲ್ವಾ, ಅದಕ್ಕೆ ಬೇಸಿಗೆ ಟೈಮಲ್ಲೆಲ್ಲ ಮಸ್ಕಾಯಿ ಏನಾದರೂ ಮಾಡಿದ್ರೆ ಈ ಇಕ್ಕಿದ ಅವರೆಕಾಳು ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರ್ತೈತೆ. ಅದಕ್ಕೆ ಒಣಗಿಸಿ ಎತ್ತಿಟ್ಕೋತಾ ಇದ್ದೀನಿ. ಇವತ್ತು ಸಾಯಂಕಾಲದವರೆಗೂ ಒಣಗಿದ್ರೆ ಸಾಕು. ಹೌದಾ, ಒಣಗೈತೆ ಸ್ವಲ್ಪ. ನೋಡ್ರಿ ಎಲ್ಲ ಐಡಿಯಾ. ನೀವು ಏನಾದರೂ ಐಡಿಯಾ ಮಾಡಂಗಿದ್ರಿ ಈ ಥರ? ಇಲ್ಲ, ಸುಮಾರು ಜನ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಅವರೆಕಾಯಿ ರೇಟ್ ಕಡಿಮೆ ಇದ್ದಾಗ ಈ ಥರ ಎಲ್ಲ ಮಾಡಿ ಒಣಗಿಸ್ಕೊಂಡು 50 ರೂಪಾಯಿ 100 ರೂಪಾಯಿಗೆ 2 kg 2.5 kg ಆ ಥರ ಇರ್ತೈತಲ್ಲ, ಅಂಥ ಟೈಮ್ನಾಗ ತಂದುಬಿಟ್ಟು ಈ ಥರ ಇಕ್ಕಿದ ಬೇಳೆ ಮಾಡ್ಕೊಂಡು ಒಣಗಿಸ್ಬಿಟ್ಟು ಎತ್ತಿಟ್ಕೋಬೋದು. ಮಸ್ಕಾಯಿ ಮಾಡ್ಬೋದು, ಚೆನ್ನಾಗಿರ್ತೈತೆ. ಮಸ್ಕಾಯಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಮತ್ತೆ ಬೇಸಿಗೆ ಟೈಮಲ್ಲೆಲ್ಲ ಅವರೆಕಾಯಿ ಸಿಗಲ್ವಲ್ಲ. ಇದು ಹುಳ ಬಿದ್ದೋಯ್ತು ಕಡಲೆಕಾಳು, ನೋಡ್ಕೊಂಡೇ ಇಲ್ಲ. ಬೆಳಗ್ಗೆ ಬೈತಾ ಇದ್ರು, ಕಡಲೆಕಾಳು ಕೇಳಿ ನೋಡು ನಿನಗೆ ಮಾಡ್ತೀನಿ ಅಂತ. ಹೌದು, ಮತ್ತೆ ನಾವು ದುಡ್ಡು ಕೊಟ್ಟು ತರಬೇಕು. ಸುಮ್ಮನೆ ಇವರು ಮರ್ತು ಯಾವುದೋ ಮೂಲೆಯಲ್ಲಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ಟು ಎಲ್ಲ ಕಟ್ಟಿಕ್ಬಿಟ್ಟು ಹುಳ ಬಿದ್ದು ವೇಸ್ಟ್ ಆಗಿ, ಅದಕ್ಕೆ ಬಿಸಿಲಾಗಿಟ್ಟಿದ್ದೀನಿ ನೋಡ್ರಿ. ಎಲ್ಲ ಹುಳ ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಹಸಿಟ್ಟಾಗ್ಬಿಟ್ಟೈತೆ ಕಡಲೆ ಇಟ್ಟಾಗ, ಅದು ಹೋಗಿ ಹಸಿಟ್ಟಾಗ್ಬಿಟ್ಟೈತೆ. ಏನಿಲ್ಲ, ನಾ ಒಂದಿನ ಸಾಂಬಾರ್ ಮಾಡ್ತೀನಿ, 1-2 ಸರಿ ಉಸ್ಲಿ ಮಾಡ್ತೀನಿ. ಇಲ್ಲ, ಸುಮ್ಮನೆ ಇದನ್ನ ಮಿಲ್ಗೆ ಹಾಕ್ಸೋಬರಲ್ಲ, ಕಡಲೆ ಹಿಟ್ಟನ್ನು ಹಾಕೋದು ನಾವು. ಕಡಲೆ ಹಿಟ್ಟು ಇದ್ರಲ್ಲ ಮಾಡೋದು, ಕಡಲೆ ಬೇಳೆಲಿ. ಬೇಳೆನಲ್ಲ, ಕಡಲೆಕಾಳಲ್ಲೇ ಕಡಲೆ ಹಿಟ್ಟು ಮಾಡ್ತಾರೆ ಅನ್ಕೊಂಡಿದ್ದೇನೆ. ಕಡಲೆ ಬೇಳೆಲಿ ನಾವು ಮುಂಚೆ ಎಲ್ಲ ಹಾಕಿಸ್ಕೊಬತ್ತಿದ್ವಲ್ಲ, ಮರ್ತೋಗಿದ್ಯಾ? ಯಾವಾಗ? ಗಿದಕ್ ಅವ್ರ ಮಿಲ್ಗಿದ್ದಾಗ ನೆನ್ಪೈತಾ? ಟೈಲರಿಂಗ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಕರೆಕ್ಟ್ 2 ಸರಿನ 3 ಸರಿನ ಹಾಕಿಸ್ಕೊಂಡಿದೀವಿ. 1 kg ಕಡಲೆ ಬೇಳೆ ತಗೊಂಡು ಕರೆಕ್ಟ್ ಅಂದ್ರೆ ಅಲ್ಲೇ ತಗೊಂಡು ನೀವು ಅಲ್ಲೇ ಹಾಕಿಸ್ಕೊತೀರಾ? ಅಲ್ಲೇ ತಗೊಂಡು ಅಲ್ಲೇ ಹಾಕಿಸ್ಕೊಬತ್ತಾ ಇದ್ದೆ ನಾನು. ಅಂದ್ರೆ ಕಡಲೆಕಾಳು ಅಂದ್ರೆ ಕಡಲೆ ಹಿಟ್ಟು ಅದೇ ಅನ್ಕೊಂಡಿದ್ದೆ. ಓಕೆ ಗೊತ್ತಾಯ್ತಾ? ಮರ್ತೋಗ್ಬಿಟ್ಟಿದ್ಯಾ? ಯಾವಾಗ ಹಾಕಿಸ್ಕೊ ಬಂದಿದ್ದೀನಿ ಅಂತ ಕೇಳ್ತೀಯಾ? ಅಂದ್ರೆ ನೀನು ಹಾಕಿಸ್ಕೊ ಬಂದಿಲ್ಲ, ನಾನು ಹಾಕಿಸ್ಕೊ ಬಂದಿದ್ದೀನಿ. ಅದನ್ನು ಹೇಳಿದ್ದು ನಾನು. ನಿಜ, ಅಂಗಡಿಯಿಂದ ತರೋ ಕಡಲೆ ಹಿಟ್ಟಿಗಿಂತ ಇದು ಏನು ಕಡಲೆ ಬೇಳೆಲಿ ಕಡಲೆ ಹಿಟ್ಟು ಮಾಡಿಸ್ಕೊಬತ್ತೀವಲ್ಲ ಮಿಲ್ಲಲ್ಲಿ, ಅದು ತುಂಬಾ ಚೆನ್ನಾಗಿರ್ತದೆ. ಬೋಂಡ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾವ ಗೊತ್ತಾ ಬೋಂಡ. ಅಂದ್ರೆ ಅಂಗಡಿಲಿ ಮಾಡೋ ಕಡಲೆ ಹಿಟ್ಟಿಗೆ ಏನೋ ಮಿಕ್ಸ್ ಮಾಡಿರ್ತಾರೆ ಅಂತೆ, ಏನೋ ಗೊತ್ತಿಲ್ಲ. ಒಟ್ಟಿಗೆ ನನ್ಗಂಗೆ ಅನ್ಸು, ನಾನೊಂದು 2-3 ಸರಿ ಹಾಕ್ಸಿದ್ದೀನಿ. ಕಡಲೆ ಬೇಳೆಲಿ ಮಾಡಿಸೋ ಅಂತ ಕಡಲೆ ಹಿಟ್ಟೆ ಚೆನ್ನಾಗಿರ್ತದೆ. ಇದನ್ನ ಬೇಳೆ ಹಂಗೆ ಬಿಟ್ಟು ಹೋಗ್ತಿದ್ದೀರಾ? ತಗೊಳಲ್ವಾ ಸಾಯಂಕಾಲಕ್ಕೆ? ಹೌದಾ, ಬಿಸಿಲು ಜಾಸ್ತಿ ಕಂಡು ಬಿಡಕ್ಕೆ ಆಗಲ್ಲಪ್ಪ. ಕೂಲಿಂಗ್ ಗ್ಲಾಸ್ ಕೊಡ್ಸೋಣ. ಕಣ್ಣಿಗೆ ಪ್ರೇಮದ ಕೂಲಿಂಗ್ ಗ್ಲಾಸ್ ಹಾಕು. ಹಳ್ಳಿ ತರನೇ ಗ್ಲಾಸ್ ಬೇರೆ ಬೇಕಾ ನನಗೆ? ಅಯ್ಯೋ, ಹಂಗೆ ನೋಡಕ್ಕಾಗಲ್ಲ, ಹಂಗೆ ಭಯಂಕರವಾಗಿದ್ಯಾ. ಹೌದಾ, ವಜ್ರಮಣಿ ಗೊತ್ತಲ್ಲ? ನೆನ್ಪೈತಾ? ನೆನ್ಪೈತೆ. ನಿಂಗೆ ನೆನ್ಪೈತಾ? ಒಂದು ಮಿಳ್ಳೆನೇ ಇಕ್ಬಿಟ್ಟವ್ರಿ ಗ್ಯಾಸ್ ಮೇಲೆ. ಏನಕ್ಕೆ ಮೇಡಮ್ ಬಿಸಿನೀರು ಕಾಯಿಸ್ತಿರೋದು ಇವಾಗ ಅಷ್ಟೊಂದು? ನಮ್ಮ ಯಜಮಾನ್ರಿಗೆ ಸ್ನಾನ ಮಾಡೋದಕ್ಕೆ. ಸ್ನಾನ ಮಾಡಿದ್ದೀನಿ ಬೆಳಗ್ಗೆ ನಾನು. ಈ ನೀರು ಯಾವ ಮೂಲ್ಗೂ ಆಗಲ್ಲ. ಮತ್ತೆ ಯಾಕೆ ಕಾಯಿಸ್ತಿರೋದು ಹೇಳಿ? ನಮ್ಮ ಮನೆಯವರು ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾರೆ, ಮಧ್ಯಾಹ್ನ ಊಟ ಆದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾರೆ, ರಾತ್ರಿ ಮಲಗಬೇಕಾದ್ರೆ ಊಟ ಆದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾರೆ. ಅದು ಅವರ ಹವ್ಯಾಸ ಅಂದ್ರೆ ಓದೋದು, ಬರೆಯೋದು, ಹಾಡುಗಳು ಕೇಳೋದು, ಮೂವಿ ನೋಡೋದು ಹವ್ಯಾಸ. ಅಭ್ಯಾಸ ಅಂದ್ರೆ ತಿನ್ನೋದು, ಕುಡಿಯೋದು ಅಭ್ಯಾಸ. ಅದರಲ್ಲೂ ಅಭ್ಯಾಸದಲ್ಲಿ ಇನ್ನೊಂದಿದೆ, ದುರಭ್ಯಾಸ. ಅಂದ್ರೆ ಎಣ್ಣೆ ಹೊಡೆಯೋದು, ಗುಟ್ಕಾ ತಿನ್ನೋದು, ಬಿಡಿ ಸಿಗರೇಟ್ ಸೇರೋದು, ಅದೆಲ್ಲ ದುರಭ್ಯಾಸ. ಆ ಥರ. ಮತ್ತೆ ಇನ್ನೊಂದು ಏನು ಗೊತ್ತಾ, ನಮ್ಮ ಮನೆಯವರು ತುಂಬಾ ಬಿಸಿ ನೀರೆಲ್ಲ ಕುಡಿಲ್ಲ, ಸುಮ್ಮನೆ ಬೆಚ್ಚಗಿರೋ ನೀರು ಕುಡಿತಾರೆ. ಅದೇನು ಕುಡಿತಾರೋ ಏನೋ ಅವ್ರಿಗೆ ಗೊತ್ತಿರ್ಬೇಕು. ಒಂದಿಷ್ಟೇನ ಜಾಸ್ತಿ ಕಾಯಿಸ್ಬಿಟ್ರೆ ಇಷ್ಟೊಂದು ಕಾಯಿಸಿದ್ರು ಸ್ನಾನ ಮಾಡ್ಕೊಬತ್ತೀನಿ ಅಂತ, ಅದ್ರಲ್ಲಿ ಅಲ್ಲುಜ್ಜಕ್ಕೂ ಸಾಕಾಗಲ್ಲ ನೀರು. ನಿಜ ತಾನೇ? ಹೌದು, ನಿಜ.
ಏನು ನೀರು ಕುಡ್ದಿದ್ದು? ಬಿನ್ಗೆ ನೀರು ಇರಬೇಕು. ಹೋಗ್ಲಿ ಬಿಡಿ. ಬೋರ್ ನೀರು ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತಾ ನಮ್ಮ ಬೋರ್ ನೀರು? ಚೆನ್ನಾಗೈತೆ. ಮತ್ತು ಅದನ್ನೇ ಹಿಡ್ಕೊಬರೋಣ ನಾಳೆಯಿಂದ, ಸುಮ್ಮನೆ ಫಿಲ್ಟ್ರ್ ಇರೋಕ್ಕೆ. ನೆಗಡಿ ಆಗ್ಬಿಟ್ರೆ ಕಾದೈತಾ? ನೀನು ಕರೆಕ್ಟಾಗೈತೆ. ನಂಗಿಂತ ನೀರು ಕುಡಿಯೋಕೆ ಇಷ್ಟನೇ ಆಗಲ್ಲ. ನನಗೆ ಸುಡಾ ನೀರು ಕುಡಿಬೇಕು, ಕುಡಿದ್ರೆ ಬಿಸಿನೀರು ಅಂದರೆ. ಇದು ಸುಡ್ತಾವೆ. ಸುಡ್ತಾಯ್ತು ಅಷ್ಟೇ, ಆದರೆ ತುಂಬ ಇದೆ. ಕಾಫಿ ಕುಡಿಬೇಕಾದ್ರೆ ಕಾಫಿ ಕುಡಿತೀವಲ್ಲ ಆ ಥರ ಸುಡ್ತಾ ಇರೋ ನೀರು ಕುಡಿಯೋಕೆ ಇಷ್ಟ ನನಗೆ. ಇದು ಅಷ್ಟೈತೆ ಆಯ್ತಾ? ಅಷ್ಟು ಸುಡ್ತಾ ಎಲ್ಲೂ ಇಲ್ಲ ಅದು. ಮತ್ತೆ ಹೇಳು ಮತ್ತೆ. ಇವತ್ತಿಂದ ನಾನು ಏನೋ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು? ಸಾಯಂಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಕಷಾಯ ಕುಡಿಯೋಣ ಅಂತ. ಹೌದಾ? ಸರಿ. ಆಮೇಲೆ ಅಷ್ಟೇ. ಎಷ್ಟು ಹೇಳ್ಬೇಕಿತ್ತು ಮರ್ತೋದೆ. ಹೇಳು ಹೇಳಿ 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 ಪರವಾಗಿಲ್ಲ ಹೇಳು. ಕಾಫಿ ಟೀ ಕುಡಿಯೋದು ಬಿಡಬೇಕು. ಹಾಂ ಏನು ಇನ್ನೊಂದ್ಸಲ ಹೇಳು. ಕಾಫಿ ಟೀ ಕುಡಿಯೋದು ಬಿಡಬೇಕು. ಯಾವತ್ತಿಂದ? ಇವತ್ತು ಲಾಸ್ಟು, ನಾಳೆಯಿಂದ ಬಿಡ್ತೀನಿ ತಾನೇ. ಅದೊಂದು ಮಾತೈತೆ ಏನು ಗೊತ್ತಾ? ನಾಳೆ ಅಂದವ್ರ ಮನೆ ಹಾಳಂತೆ. ನಾಳೆಯಿಂದ ಕಾಫಿ ಟೀ ಕುಡಿಯಲ್ಲ, ನಾಳೆಯಿಂದ ಕಾಫಿ ಟೀ ಕುಡಿಯಲ್ಲ ಅಂತ ಹೇಳಿ 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 ಮತ್ತು ಒಂದು 5-6 ವರ್ಷದಿಂದ ಹೇಳ್ತಿದ್ಯಾ ಅದನ್ನು, ಆ ಮಾತನ್ನ ಹೇಳ್ತಿದ್ದೆ ತಾನೇ. ಇವತ್ತು ನಾಳೆಯಿಂದ ಕಾಫಿ ಟೀ ಕುಡಿಯಲ್ವಂತೆ, ನೋಡೋಣ. ನಾಳೆ ನಾವು ಬ್ಲಾಗಲ್ಲಿ ನೋಡಿ ತೋರಿಸ್ತೀವಿ ಅವ್ರು ಕಾಫಿ ಕುಡಿಯೋದನ್ನ. ನಕ್ಕು ನಕ್ಕು ನಕ್ಕೊಂಡಾಗೆಲ್ಲ ನೀರು ಬಂದಂಗಾಯ್ತು. ಇದೆಲ್ಲ ಇಷ್ಟೊಂದೆಲ್ಲ ಹೇಳಿದ್ವಿ, ಆದರೆ ದೋಸೆ, ಹೊಸ ದೋಸೆ ಹೆಂಚ್ತಂದ್ರಲ್ಲ ಕಬ್ಬಣದ ಹೆಂಚು, ಆ ದೋಸೆ ಪಳಗಿಸೋ ವಿಧಾನ ಹೇಗೆ ಅಂತ ಯಾರೋ ಕೇಳಿದ್ರು. ನಮಗೂ ಅದು ಗೊತ್ತಿರಲಿಲ್ಲ, ಯಾರೋ ಹೇಳಿದ್ದು ನಾವು ಕೇಳಿದ್ವಿ, ಅದನ್ನ ಹೇಳಿದ್ರು, ಆ ಥರ ಮಾಡಿದ್ದೀವಿ. ಅದೇನು ಮಾಡಿದ್ವಿ ಹೇಳಿ ಬಿಡ. ನಾವೇನು ಮಾಡಿಲ್ಲ, ಸಿಂಪಲ್ ದೋಸೆ ಹಿಂಟ್ನ ಚೆನ್ನಾಗಿ 2-3 ಸರಿ ಅದ್ರ ಮೇಲೆಲ್ಲ ಒಂಥರ ಅದು ಆಯಿಲ್ ಹಾಕಿರ್ತಾರೆ, ಆಯಿಲ್ ಬೆಳೆದಿರ್ತಾರೆ ಕಬ್ಬಣ. ಅವ್ರ ಅಂಗಡಿನವರು ರಸ್ಟ್ ಹಿಡಿಯುತ್ತೆ ಅಂತ ಆಯಿಲ್ ಬೆಳೆದಿರ್ತಾರೆ. ಸೋಪು ಸ್ಕ್ರಬ್ಬರ್ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದು ರಾತ್ರಿನೇ ತೊಳೆದಿಟ್ಟಿದ್ದೆ ನಾನು ದೋಸೆ ಹೆಂಚಿನ. ಬೆಳಗ್ಗೆ ಎದ್ಬಿಟ್ಟು 1-2 ತೊಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಹೆಂಚಿಗೆ ಈ ಥರ ಚಿಮ್ಕಿಸ್ಬಿಟ್ಟು ಅದು ಕಾಟನ್ ಬಟ್ಟೆ ಗೊರೆಸ್ಬಿಟ್ಟು ದೋಸೆ ಒಯ್ದಿದ್ದೀನಿ ಅಷ್ಟೇ. ನಾನು ಬೇರೆ ಏನು ಮಾಡಿಲ್ಲ. ದೋಸೆ ಚೆನ್ನಾಗಿ ಎದ್ದಾಳ್ತೈತೆ, ಆದರೆ ದೋಸೆ ಶೇಪ್ ಚೆನ್ನಾಗಿ ಬರ್ತಾ ಇಲ್ಲ ಅಷ್ಟೇ. ದೋಸೆ ಥರ ಬರ್ತಾ ಇಲ್ಲ ದೋಸೆ, ಆದರೆ ದೋಸೆ ಥರ ಅಲ್ಲ. ಇನ್ನೂ ಏನಾದರೂ ಮಾಡಬೇಕು ಅನ್ಸುತ್ತೆ. ದೋಸೆ ಹೆಂಚು ಸಮಯ ಆಗಿಲ್ಲ, ನಾನು ಸ್ವಲ್ಪ ತಗ್ಗೈತೆ ನೋಡಿ. ಇರೋದಕ್ಕೆ ದೋಸೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಬಳಿಯ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿರ್ತದೆ ಅನ್ಸುತ್ತೆ. ಒಟ್ಟಿಗೆ ದೋಸೆ ಎಲ್ಲ ತುಂಬ ಚೆನ್ನಾಗಿ ಎದ್ದೊಳ್ತೈತೆ. ದೋಸೆ ಎದ್ದೊಳೋದೇನು ಸಮಸ್ಯೆ ಇಲ್ಲ. ನೋಡೋಣ, ಇನ್ನೊಂದು ಹೆಂಚು ತಂದಾಗ ಹೇಳ್ತೀನಿ ಯಾವ ಥರ ಬಂತು, ದೋಸೆ ಚೆನ್ನಾಗಿ ಬಂತೋ ಬಂದಿಲ್ವೋ, ಅಥವಾ ಅದು ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಬೇರೆ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ರೆಡಿ ಮಾಡ್ತೀನಿ.